ಅವರು ನಮ್ಮ ಮೈಸೂರಿನವರು ಬಹಳ ವರ್ಷಗಳಿಂದ ನನಗೆ ಚಿಕ್ಕವರಿಂದಾಗಿಂದನೂ ಪರಿಚಯ ಇದೆ. ಸಿನಿಮಾ ಜಗತ್ತಿನಲ್ಲಿ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ನಮ್ಮ ಯಶ್ ಅವರು, ಸುದೀಪ್, ದರ್ಶನ್, ನಾವುಗಳು ರಾಜಕೀಯೇತರವಾಗಿ ನಾವು ಒಂಥರ ಅಭಿಮಾನಿಗಳು. ಬಟ್ ಎಲ್ಲೋ ಒಂದು ಕಡೆ ನಮಗೆ ನಮ್ಮ ಮೈಸೂರಿನವರು ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಅನ್ನುವಂಥ ಒಂದು ಹೆಮ್ಮೆ ಇತ್ತು. ಬಟ್ ಆಮೇಲೆ ಹಲವಾರು ಬಾರಿ ಮಾತಾಡಿದ್ದೀವಿ, ಪ್ರೋಗ್ರಾಮ್ಗಳಲ್ಲಿ ಚರ್ಚೆ ಮಾಡಿದ್ದೀವಿ, ಒಟ್ಟಿಗೆ ಊಟ ಮಾಡಿದ್ದೀವಿ. ಬಟ್ ಈ ಮೊನ್ನೆ ಘಟನೆಯನ್ನು ನೋಡಿದಂಥ ಸಂದರ್ಭದಲ್ಲಿ ನಮಗೂ ಕೂಡ ನೋವಾಗಿದೆ. ಸತ್ಯಾಸತ್ಯತೆ ನ್ಯಾಯಾಲಯದಿಂದ ತೀರ್ಮಾನ ಆಗಬೇಕಾಗಿದೆ. ಬಟ್ ಈ ನೆಲದ ಮಣ್ಣಲ್ಲಿ ಎಲ್ರಿಗೂ ಕಾನೂನು ಇದೆ. ಯಾರೇ ತಪ್ಪು ಮಾಡಿದ್ರು ಅನುಭವಿಸ್ತೀವಿ. ಬಟ್ ನಮ್ಗೆ ನೋವಿದೆ. ಕೆಲವರು ಫಿಲಮ್ ನೋಡೋದು ಬೇರೆ, ಅವರು ನಮಗೆ ನೇರವಾಗಿ ಭೇಟಿ ಇದ್ದಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಘಟನೆ ಬಗ್ಗೆ ವಿಷಾದ ವ್ಯಕ್ತಪಡಿಸ್ತೀವಿ. ನೋವಂದ್ರೆ ಈ ಘಟನೆ ಆಗಬಾರ್ದು. ಈಗ ಸತ್ಯವೇ ಆಗಿದ್ರೆ ನಾವೆಲ್ಲರೂ ಕೂಡ ತಲೆ ತಗ್ಸುವಂತ ಇಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ರಾಜಕಾರಣಿಗಳು ಸಿಎಂ ಮೇಲೆ ಒತ್ತಡ ತಂದು ಅವರನ್ನ ಬಚಾವ್ ಮಾಡಬೇಕು ಅಂತ ನೋಡ್ತಿದ್ದಾರೆ ಅನ್ನೋದು ಸುದ್ದಿ. ನಾವೆಲ್ಲರೂ ಕುಮಾರಣ್ಣರವರು ಈ ದೇಶದ ಅತ್ಯುನ್ನತ ಸ್ಥಾನವನ್ನು ಅಧಿಕಾರ ಸ್ವೀಕರಿಸುವಂಥ ಸಮಾರಂಭದಲ್ಲಿ ಇದ್ದೀವಿ. ಅದರಿಂದ ಇದ್ರ ಕಡೆ ಹೆಚ್ಚು ಗಮನವನ್ನು ಹರಿಸಲಿಕ್ಕಾಗಿಲ್ಲ. ರಾಜಕಾರಣಿಗಳು ಅವ್ರನ್ನ ಕಾಪಾಡಲಿಕ್ಕೂ ಕೂಡ ಅದರಿಂದ ಅದೇನು ಮಾಡಿದ್ದಾರೆ ಬಿಟ್ಟಿದ್ದಾರೆ ಅಂತ ಆ ಕಡೆ ಗಮನ ಹರಿಸೋದ್ರಿಂದ ಗಮನ ಹರಿಸಕ್ಕಾಗಿಲ್ಲ. ಸಮಾಜಕ್ಕೆ ಉತ್ತಮ ಸಂದೇಶ ಕೊಡುವಂತ ಈ ರೀತಿ ಘಟನೆ ಆದಾಗ ನಾನು ಅದನ್ನು ಹೇಳಿದ್ನಲ್ಲ, ಯಾರೇ ಮಾಡಿದ್ರು ತಪ್ಪನ್ನ ನಾವು ಯಾರು ಸಮರ್ಥಿಸ್ಕೊಳ್ಳಿಕ್ಕೆ ಸಾಧ್ಯ. ಎಲ್ರಿಗೂ ಒಂದೇ ಕಾರಣ.